ವಿಧಾನಸೌಧ ಕಳಪೆ ಕಾಮಗಾರಿ ಬಯಲು. ಕೊಟ್ಟೂರಿನಲ್ಲಿ ಮಿನಿ ವಿಧಾನಸೌಧವೋ ಅಥವಾ ಮರಳು ಸೌಧವೋ? ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ರೈತ ಸಂಘ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರಕ್ರಾಂತಿ ನ್ಯೂಸ್. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಮಿನಿ ವಿಧಾನಸೌಧದ ಹೆಸರಲ್ಲಿ ಭ್ರಷ್ಟಾಚಾರದ ಘಾಟು ಬಡಿಯುತ್ತಿದೆ. 100 ವರ್ಷ ಬಾಳಿಕೆ ಬರಬೇಕಾದ ಸರ್ಕಾರಿ ಕಟ್ಟಡವನ್ನ ಕೇವಲ ಮಣ್ಣಿನ ಮೇಲೆ ಕಟ್ಟಲಾಗ್ತಾ ಇದೆಯಾ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡಿದೆ. ಕಾಮಗಾರಿ ಸಂಪೂರ್ಣ ಕಳಪೆ ಅಂತ ಆರೋಪಿಸಿ ರೈತ ಸಂಘದ ಅಧ್ಯಕ್ಷರು ಆದ ಆರ್ ಬಸವರಾಜು ಅಧಿಕಾರಿಗಳಿಗೆ ಅಲ್ಟಿಮೇಟಮ್ ನೀಡಿದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ತಲೆ ಎತ್ತುತ್ತಿರುವ ಮಿನಿ ವಿಧಾನಸೌಧದ ಕಾಮಗಾರಿ ಈಗ ವಿವಾದದ ಸುಳಿಗೆ ಸಿಲುಕಿದೆ. ಕಟ್ಟಡದ ತಳಪಾಯದಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೈ ಚಳಕ ತೋರುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಎಂಎಂ ಜಲ್ಲಿ ಹಾಗೂ ಬೋಲ್ಡರ್ ಕಲ್ಲುಗಳ ಬಳಕೆಯೇ ಇಲ್ಲದೆ ಕೇವಲ 20 ಎಂಎಂ ಜಲ್ಲಿ ಹಾಗೂ ಎಂಸ್ಯಾಂಡ್ ಬಳಸಿ ಅರೆಬರೆ ಕೆಲಸ ಮಾಡಲಾಗ್ತಾ ಇದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನಂಜುಂಡಸ್ವಾಮಿ ಒಕ್ಕೂಟ ಅಧ್ಯಕ್ಷರು ಆದ ಆರ್ ಬಸವರಾಜ್ ಆಕ್ರೋಶ ಹೊರಹಾಕಿದ್ದಾರೆ. ಬಳ್ಳಾರಿ ಐತಂತೆ ಎಸ್ಟಿಮೇಟ್ ಹಾಕಿ ಅವರು ಸೋಲಿಂಗ್ ಹಾಕೋದು ಐತೆ ಎಸ್ಟಿಮೇಟ್ ಅಲ್ಲಿ. ಆದ್ರೆ ಇದು ಕಾಂಕ್ರೀಟ್ ಅದು ಕಾಂಕ್ರೀಟ್ ಹಾಗೆ ನೋಡಲ್ಲ ಟೂರಿಂಗ್ ಮಾಡಿದಂತ ನಾವು ಕೇಳಿದ್ರೆ ಭಾರಿ ಟೂರಿಂಗ್ ಮಾಡಿದಂತ ಇದು ಟೂರಿಂಗ್ ಇದು ಇಂಥ ಮಿನಿ ಇದೊಂದು ಬಿಲ್ಡಿಂಗ್ಗೆ ಈ ಥರ ಕಟ್ಟಿದ್ರೆ ಉಳಿತೈತಿದು 4 ದಿನ ಇರ್ತದೆ. ಅದು ಇನ್ನು ವೇಟೇ ಬಿದ್ದಿಲ್ಲ, ಬಿಲ್ಡಿಂಗ್ ವೇಟೇ ಬಿದ್ದಿಲ್ಲ. ಬಿಲ್ಡಿಂಗ್ ವೇಟ್ ಬೀಳಿಲ್ಲದಲ್ಲೇ ಈ ಲೆಕ್ಕಕ್ಕೆ ಐತಿ. ವೇಟ್ ಬಿದ್ದರೆ ಸುಮ್ಮನೆ ನೀವು ಕಳಪೆ ಕಾಮಗಾರಿ ಮಾಡಕ್ಕೆ ನಾವು ಬಿಡೋದಿಲ್ಲ. ಇದರಲ್ಲಿ ಐತೆ ಸರ್ ಪಾಟ್ಯಮ್. ಈ ಒಂದು ಇದರಲ್ಲಿ ಐತಾ ಐತ್ರ ಪಾಟ್ಯಮ್ ಇದೇನಾ? ಪಾಟ್ಯಮ್ ಹಾಕಕ್ಕಂತ ಐತಾ ಇಲ್ಲ ಇದೇನಾ? ಹಾಂ ಇದೆ. ಮತ್ತು ಐತೆ ಹಂಗಾದ್ರೆ ಒಂದು ಪಾಟ್ಯಮ್ ತೋರ್ಸರ್ದಾಗ ಈಗ ಹಾಕಿದ್ರಲ್ಲ ಇಲ್ಲಿ ಕಲಸ ಹಾಕರ್ಲೆ ಪಾಟ್ಯಮ್ ಬರ್ತತ್ರಿ. ನಾವೇನು ಮಿಕ್ಸ್ ಹಾಕಿವಂತ ಹೇಳಿದ್ರಿ, ಎಲ್ಲಿ ಹಾಕಿ ತೋರಿಸ್ರಿ. ಸೋಲಿಂಗ್ ತುಂಬ್ರಲ್ಲ, ಸೋಲಿಂಗ್ ತುಂಬಿ 40 mm ಹಾಕಿ 20 mm ಬೆಡ್ ಹಾಕಿ ನಂತರ ನೀವು ಮ್ಯಾಟ್ ಕುಂದಿರ್ಸ್ಬೇಕಲ್ಲ. ನೀವೇನು ಮಾಡ್ತಾಯಿದ್ರಿ? ಅದು ಇದ್ದು ಸತ್ತಂಗಿದ್ದಾರೆ ನಮ್ಮ ಅಧಿಕಾರಿಗಳು, ಇದ್ದು ಸತ್ತಂಗಿದ್ದಾರೆ, ಕಣ್ಣು ಮುಚ್ಚಿ ಕುಳ್ತಿದ್ದಾರೆ. ಹಂಗಾಗಿ ನೀವು ನಿಮ್ಮ ಪಾಡಿ ನೀವು ಮಾಡ್ಕೊಂತ ಹೊರಟಿದ್ರಿ. ಹಾಕೋದು 1.5 ಅಡಿ ಬೆಡ್ ಹಾಕು, ಮುಗಿಸು ನಡಿ. ನಿಮ್ಗೇನು ಹೇಳೋರು ಕೇಳೋರಿಲ್ಲ. ಪಾಟ್ಯಾಮ್ ಅಲ್ಲೇ ಐತೆ ಅಂತ ಹೇಳ್ತೀರಿ, ಇಲ್ಲಿ ಯಾಕೆ ಬರ್ಬೋದು? ಅವ್ರಿಗೆ ತೋರ್ಸಕ್ಕ, ಜನರುಗಳಿಗೆ ದಾರಿಗಳಿಗೆ ಓಡಾಡೋರಿಗೆ ತೋರ್ಸಕ್ಕೆ ಇದ್ದಿದ್ದೀರಾ ಪಾಟ್ಯಾಮ್? ಹೇಳ್ರಿ, ಏನು ಹೇಳ್ತೀರಿ ಹೇಳ್ರಿ. ಹೇಳ್ರಿ ಸರ್, ನಿಮ್ಮಂತಲೇ ಹೋಗ್ತಾ ಇದೀವಿ, ಹೇಳ್ರಿ. ಎಲ್ಲಿ ಮಿಕ್ಸ್ ಮಾಡಿದ್ರೆ ಒಂದು ತೋರ್ಸ್ ಬರ್ರಿ. ಇಲ್ಲಿ ಪಾಟ್ಯಮ್ ಇವಿ ಕೆಳಗ ಅಲ್ಲಂತ ಇಲ್ಲಂತ ಮಾಡ್ರಿ. ಈ ವೇಳೆ ಮಾತನಾಡಿದ ರೈತ ಮುಖಂಡರು, ಇದು ಕೇವಲ ಒಂದು ಕಟ್ಟಡವಲ್ಲ, ತಾಲೂಕಿನ ಜನತೆಯ ಆಶಯದ ಕೇಂದ್ರ. ಅಸಿಸ್ಟೆಂಟ್ ಎಂಜಿನಿಯರ್ ವೀರೇಶ್ ಎಂಬುವರು ಹಿಂದೆ ತೂಲಹಳ್ಳಿ ಹಾಗೂ ಉಜ್ಜಿನಿ ಆಸ್ಪತ್ರೆಗಳ ಕಾಮಗಾರಿಯಲ್ಲೂ ಇದೇ ರೀತಿ ಕಳಪೆ ಕೆಲಸ ಮಾಡಿದ್ದಾರೆ. ಈಗ ಅದೇ ಇತಿಹಾಸ ಮರುಕಳಿಸಲು ನಾವು ಬಿಡುವುದಿಲ್ಲ ಅಂತ ಎಚ್ಚರಿಸಿದ್ದಾರೆ. ಎಸ್ಟಿಮೇಟ್ ಪ್ರಕಾರ ತಳಪಾಯ ಹಾಕ್ತೆ ನಿಯಮ ಉಲ್ಲಂಘನೆ, ಸಾಮಗ್ರಿಗಳಲ್ಲಿ ವಂಚನೆ, ಕಲ್ಲಿನ ಬದಲಿಗೆ ಕೇವಲ ಪುಡಿ ಜಲ್ಲಿ ಬಳಸಿ ಜನರ ಕಣ್ಣಿಗೆ ಮಣ್ಣು, ಅಧಿಕಾರಿಗಳ ನಿರ್ಲಕ್ಷ್ಯ, ಗುಣಮಟ್ಟ ತಪಾಸಣೆ ಮಾಡಬೇಕಾದ ಇಂಜಿನಿಯರ್ಗಳೇ ಶಾಮೀಲಾಗಿದ್ದಾರೆ ಎಂಬ ಸಂಶಯ. ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಈ ಕಳಪೆ ಕಾಮಗಾರಿಯನ್ನ ತಡೆಹಿಡಿದು ಮತ್ತೊಮ್ಮೆ ಶಾಸ್ತ್ರೋಕ್ತವಾಗಿ ತಳಪಾಯ ಹಾಕಬೇಕು. ಇಲ್ಲವಾದಲ್ಲಿ ಕೊಟ್ಟೂರು ತಾಲೂಕಿನ ಎಲ್ಲ ಸಂಘಟನೆಗಳ ಜೊತೆಗೂಡಿ ಉಗ್ರವಾದ ಹೋರಾಟ ಮಾಡುವುದು ಅನಿವಾರ್ಯ ಅಂತ ಆರ್ ಬಸವರಾಜ್ ಗುಡುಗಿದ್ದಾರೆ. ಕೇವಲ ಕಾಂಕ್ರೀಟ್ ಸುರಿದು ಕಟ್ಟಡ ಎಬ್ಬಿಸಿದ್ರೆ ಸಾಲದು, ಅದು ಜನರ ತೆರಿಗೆ ಹಣದ ಪವಿತ್ರ ತಾಣ ಎಂಬುದನ್ನು ಅಧಿಕಾರಿಗಳು ಮರೆಯಬಾರದು. ನಮಸ್ಕಾರ. ಇದು ನಮ್ಮ ಈಗಿರ್ತಕ್ಕಂಥ ಸ್ಥಳ ಕೊಟ್ಟೂರು ಮಿನಿ ಇದೊಂದು ಸೌಧ. ಇದು ದಯಮಾಡಿ ಇಲ್ಲಿ ನೋಡ್ರಿ, ಇದು ಯಾವ ರೀತಿ ಹಾಕ್ಯಾರ, ಇಷ್ಟು ಹಾಕ್ಯಾರ ನೋಡ್ರಿ. ಇದರಲ್ಲಿ ಏನಪ್ಪ, ಇದು ಅಡಿಗೆ ಸೋಲಿಂಗ್ ಹಾಕಿಲ್ಲ, ಬೋರ್ಡ್ರಸ್ ಹಾಕಿಲ್ಲ, ಪಾಟ್ಯಮ್ ಹಾಕಿಲ್ಲ, ಓನ್ಲಿ 20 mm ಅಲ್ಲೋಟಲ್ಲ 20 mm ಹಾಕಿ ಪೌಡ್ರ್ ಹಾಕಿ ಇಲ್ಲಿ ನೋಡ್ರಿ. ಇದು ಏನು ನೋಡ್ರಿ, ಇದು ಇದು ಈ ಥರ ಕಟ್ಟಿದ್ರೆ ಮಿನಿ ಇದೊಂದು ಸೌಧ ಉಳಿತೈತೆ ಇದು ಮಿನಿ ಇದೊಂದು ಸೌಧ. ದಯಮಾಡಿ ಕೊಟ್ಟೂರಿನ ಜನ ಇದನ್ನ ಎಚ್ಚೆತ್ಕೊಂಡು, ಇದು ಪಕ್ಕ ಕಳಪೆ ಆಗಿದೆ. ಈ ಕಳಪೆ ಕಾಮಗಾರಿಯನ್ನು ಬೇಗ ತಡೆದು
ಪ್ರತಿಯೊಂದು ನಮ್ಮ ಕೊಟ್ಟೂರು ತಾಲೂಕಿಗೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆ ಎಷ್ಟು ಸಂಘಟನೆಗಳದಾವ ದಯಮಾಡಿ ಮಿನಿ ವಿಧಾನಸೌಧಕ್ಕೆ ಬಂದು ಭಾಗವಹಿಸ್ರಿ. ಇದನ್ನು ತರಿವಿ. ಇದನ್ನು ನಮ್ಮ ಒಂದು ಮಿನಿ ವಿಧಾನಸೌಧ ಉಳಿಸೋದು ನಮ್ಮ ಕೈಯಲ್ಲಿ ಐತಿ. ದಯಮಾಡಿ ಅಧಿಕಾರಿಗಳು ಇದನ್ನು ಯಾಕೆ ಕಣ್ಣು ಮುಚ್ಕೊಂತಾರೆ ಹಾಗಂತ ನಾವು ಕುಂದ್ರೋದು ಬೇಡ. ದಯವಿಟ್ಟು ಪ್ರತಿಯೊಬ್ಬ ಸಂಘ ಸಂಸ್ಥೆ ಎಲ್ಲರೂ ಬಂದು ಈ ಒಂದು ಕೆಲಸ ಕಾಮಗಾರಿ ತರಿವಿ. ಪಕ್ಕ ಕಳಿಪೆ ಆಗಿದೆ, 100ಕ್ಕೆ 100 ಕಳಿಪೆ ಆಗಿದೆ. ಏನಿದೆ ನೋಡ್ರಿ, ಇಲ್ಲಿ ನೋಡ್ರಿ ಏನೈತೆ ನೋಡ್ರಿ, ಇದು ಕಳಿಪೆ ಕೈಲೇ ಮುರಿ ಅಂತದ್ದು. ಇದು ಇಂಥ ಕೆಲಸ ಇಂಥ ಕೋಟಿಗಟ್ಟಲೆ ಬಿಲ್ಡಿಂಗ್ಗಳಾಗ ಇಂಥ ಕಳಿಪೆ ಮಾಡ್ರೆ ಉಳಿತಾವ ಬಿಲ್ಡಿಂಗು. ದಯಮಾಡಿ ಪ್ರತಿಯೊಬ್ಬರು ಇಲ್ಲಿಗೆ ಬಂದು ನಮ್ಮ ಸಂಘ ಸಂಸ್ಥೆಯವರು ಇಡೀ ಕೊಟ್ಟೂರಿಗೆ ಸಂಬಂಧಪಟ್ಟ ಕೊಟ್ಟೂರವ್ರು ಎಲ್ಲರೂ ಬಂದು ಈ ಒಂದು ಮಿನಿ ವಿಧಾನಸೌಧವನ್ನು ಈ ಕೆಲಸ ಕಾಮಗಾರಿಯನ್ನು ತರಿವಿ. ಇದಕ್ಕೇನು ನಾವು ಎಸ್ಟಿಮೇಟ್ ಏನಿದೆಯೋ ಆ ಎಸ್ಟಿಮೇಟ್ ಪ್ರಕಾರ ಮಾಡೋಂಥ ಇಂಜಿನಿಯರ್ ತಂದು ಇಲ್ಲಿ ನಿಂದಿಸ್ಬೇಕು. ಪ್ರತಿಯೊಬ್ಬ ಈ ಬಿಲ್ಡಿಂಗ್ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬರಬೇಕು. ನಾವು ಅವ್ರಿದ್ದಲ್ಲಿಗೆ ಹೋಗಲ್ಲ, ಅವರೇ ಇಲ್ಲಿಗೆ ಬರಬೇಕು. ಬಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿವರೆಗೆ ಕೆಲಸ ಸ್ಟಾರ್ಟ್ ಮಾಡಿಕೊಡ್ದು. ಇದು ಇಲ್ಲಿ 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 ನೋಡ್ರಿ, ಇಲ್ಲಿ ನೋಡ್ರಿ, ನಾವು ಬೇಕಂತಲೇ ಬಂದು ತರ್ಬೋದಲ್ಲ. ಒಳಗೆ ಒಂದು ಗುಂಡಿ ಹೊಡೆದಿಲ್ರಿ, ಒಂದು ಸೋಲಿಂಗ್ ಹಾಕಿಲ್ರಿ, ಒಂದು ಬೋರ್ಡ್ ಹಾಸಿಲ್ರಿ, ಒಂದು ಪಾಟ್ಯಾಮ್ ಇಲ್ರಿ. ಕೇಳಿದ್ರೆ ಪಾಟ್ಯಾಮ್ ಹಾಕಿವಂತಾರ. ಹಂಗಾರೆ ತೋರಿಸ್ತೀವಿ ಅಂತಂದ್ರೆ ಮೌನವಾಗಿ ಕುಂತ್ಕೊಂತಾರೆ ಇವ್ರು ಇಂಜಿನಿಯರ್ಗಳು ಅಂತಿವ್ರು. ಇಂಜಿನಿಯರ್ಗಳೇ ಏನು ಇಂಜಿನಿಯರ್ ಅಸಿಸ್ಟೆಂಟ್ಗಳೇ ನನಗೆ ಗೊತ್ತಿಲ್ಲ. ಇದೇನು ಮಿನಿ ಇದೊಂದು ಅನ್ಕೊಂಬಿಟ್ಟಾರ, ಏನು ದನ್ ಕೊಟ್ಟಿಗೆ ಅನ್ಕೊಂಬಿಟ್ಟಾರ. ಆದರೆ ಅದು ಕಾಂಟ್ರಾಕ್ಟ್ರುಗಳು ಅದು ಯಾವ ರೀತಿಯಿಂದ ಇಲ್ಲಿ ಕೊಟ್ಟೂರು ಭಾಗದಲ್ಲಿ ಯಾರು ಕೊಟ್ಟರು ಕಾಂಟ್ರಾಕ್ಟ್ ಯಾಕೆ ಮಾಡ್ತಾ ಇದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಪುಡಿ ಆಗ್ತೈತಿದ್ವಿ, ಏನೇನೂ ಇಲ್ಲದ್ರಾಗ. ಇಲ್ಲಿ ನೋಡಿರಿ, ಅದಿಷ್ಟು ಕಂಪ್ಲೀಟ್ ಚೆಕ್ ಮಾಡಿದ್ದೀವಿ, ಎಲ್ಲ ಪೂರ ಚೆಕ್ ಮಾಡಿ ಒಂದು ಗುದ್ಲಿ ತಗೊಂಡೆಲ್ಲ ಕಡ್ದು ನೋಡ್ತೀವಿ. ಈಗ 40 mm ಅಂದರೆ 40 mm ಕಲ್ಲು ಎಲ್ಲೆಲ್ಲೆಲ್ಲಿ ಹುಡುಕಿದ್ರು ಸಿಗಲ್ಲ. ಇವ್ರಿಗೆ ಎಕ್ಸ್ಟಿಮೇಟ್ ಕಾಫಿ ಏನೈತಿ ಏನೆಲ್ಲ ಕೊಡ್ರಿ ಅಂದ್ರೆ ಅಲ್ಲಿ ಬಳ್ಳಾರಿಯಾಗ ಐತಿ, ಮೈಸೂರಾಗ ಐತಿ ಅಂತ ಶಬು ಬೀಳ್ತಾರೆ. ಆಮ್ಯಾಗ ನಾನೊಂದು ಸ್ವಲ್ಪ ಅರಿಗೋಲ್ ತಗೊಂಡು ಹೊಡ್ಯಾಕಂತ ಹೋದ್ರೆ ಅರಿಗೋಲ್ ಹೇಳಪ್ಪ ಅಂತ ಗದರಿಸ್ತಾರೆ, ದೌರ್ಜನ್ಯ ಮಾಡೋಕೆ ಬರ್ತಾರೆ ನಮ್ಮನ್ನು. ಇಷ್ಟು ಮಟ್ಟಿಗೂ ಇಲ್ಲೇ ಉದ್ದೂರಾಗಿ ರೈತ ಸಂಘ 30 ವರ್ಷ ರೈತ ಸಂಘಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿದಾರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಇವ್ರಿಗೆ ಅಧಿಕಾರಿಗಳು ಎಷ್ಟು ಸಪೋರ್ಟ್ ಕೊಟ್ಟಿರ್ಬೋದು ಅಂತ ಇದನ್ನು ನಾವು ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಇದನ್ನು ಇವತ್ತು ಇಲ್ಲಿ ಕೆಲಸ ಮಾಡಿಕೊಡ್ದು ಅಂತ ಕೆಲಸವನ್ನು ನಿಲ್ಲಿಸ್ತೀವಿ. ಇವತ್ತೆಲ್ಲ ನನ್ನ ಬಂಧುಗಳು, ನನ್ನ ರೈತ ಸಂಘದ ಬಂಧುಗಳನ್ನ ಕರೆ ಕಳಿಸಿ ಇಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಪೆಂಡಲ್ ಹಾಕಿ ಅಧಿಕಾರಿಗಳು ಬರಬೇಕು, ಅದಕ್ಕೆ ಉತ್ತರ ಕೊಡಬೇಕು. ರಾಷ್ಟ್ರಕ್ರಾಂತಿ ನ್ಯೂಸ್ ಈ ಕಳಪೆ ಕಾಮಗಾರಿಯನ್ನ ಸಮಾಜದ ಮುಂದೆ ತೆರೆದಿಟ್ಟಿದೆ. ಇನ್ನಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪಾರದರ್ಶಕ ತಪಾಸಣೆ ಮಾಡ್ತಾರಾ ಅಥವಾ ಭ್ರಷ್ಟ ವ್ಯವಸ್ಥೆಯ ಜೊತೆ ಕೈಜೋಡಿಸಿ ಮೌನಕ್ಕೆ ಶರಣಾಗ್ತಾರಾ? ನಮ್ಮ ಈ ವರದಿಯ ನಂತರವೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ರೈತ ಸಂಘದ ಹೋರಾಟಕ್ಕೆ ನಮ್ಮ ಚಾನೆಲ್ ಸಂಪೂರ್ಣ ಧ್ವನಿಯಾಗಲಿದೆ. ಈ ಕೂಡಲೇ ಕಾಮಗಾರಿ ಸ್ಥಗಿತ ಮಾಡಿ ನಿಯಮದಂತೆ ಗುಣಮಟ್ಟದ ಕೆಲಸ ಆರಂಭವಾಗಲಿ ಎಂಬುದೇ ಸಾರ್ವಜನಿಕರ ಆಗ್ರಹವಾಗಿದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್. ಪ್ರದೀಪ್ ಕುಮಾರ್ ಸಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು.